ನಾನು ಮುಂಜಾನೆ ಶೂಟ್ ಮಾಡೋಣ ಅಂತ ಹೊರಗೆ ಬಂದೆ. ನಾನು ಫಸ್ಟ್ ಯೋಚನೆ ಮಾಡಿದ್ದು ತೊಗರಿ ಅಂತಲೇ ಶೂಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಇಲ್ಲಿ ಒಬ್ಬರನ್ನ ಕೇಳಿಕೊಂಡು ನಾನು ಶೂಟ್ ಮಾಡ್ತಾಯಿದ್ದೀನಿ. ತೊಗರಿ ಅಷ್ಟೊಂದು ಚೆಂದ ಹುಟ್ಟಿಲ್ಲ ನೋಡಿರಿ. ಅಲ್ಲಿ ಡೀಲರ್ ಹತ್ರ ತಂದು ಹಾಕಿದ್ದಾರೆ. ಒಂದು ಕಡೆ ಹುಟ್ಟಿದ್ದಾರೆ, ಒಂದು ಕಡೆ ಹುಟ್ಟಿಲ್ಲ. ರೈತರಿಗೆ ಏನು ಸಿಗೋಂಗಿಲ್ಲ ನೋಡ್ರಿ. ಅಲ್ಲಿ ಮಳೆನೂ ಇಲ್ಲ. ರೈತರನ್ನ ಕೇಳಿದ್ರೆ ಮಳೆ ಬರ್ಬೇಕಾಯ್ತಂತೆ, ಇಷ್ಟೊತ್ತಿಗೆ ಹೂವು ಬಿಡ್ಬೇಕಾಯ್ತಂತೆ, ಔಷಧ ಹೊಡಿಬೇಕಾಯ್ತಂತೆ. ಅವ್ರು ಭಾಳ ಪ್ರೋಸೆಸ್ ಹೇಳಿದರು. ನನಗೆ ಬೇಜಾರಾಯಿತು ನೋಡಿ, ತುಂಬ ಕಷ್ಟ ಆಯಿತು ನೋಡಿ. ಒಂದು ಕಡೆ ಬೆಳೆದಿದೆ, ಒಂದು ಕಡೆ ಬೆಳೆದಿಲ್ಲ. ಹಿಂಗೆ ಇದ್ದರೆ ರೈತರು ಯಾವ ಥರ ಮುಂದೆ ಸಾಕ್ತಾರೆ ಹೇಳ್ರಿ. ನೋಡಿರಿ, ಒಂದು ಲೈನಲ್ಲಿ ಒಂದು ಲೈನ್ ಹುಟ್ಟಿದೆ, ಒಂದು ಲೈನಲ್ಲಿ ಹುಟ್ಟಿಲ್ಲ. ಆಮೇಲೆ ಮಳೆ ಇಲ್ಲ. ಈ ಕಡೆ ಸೈಡು ಬಯಲು ಪ್ರದೇಶ ಅಲ್ಲ, ಮಳೆನೂ ಸಿಗೋದಿಲ್ಲ, ಬರೋದು ಇಲ್ಲ. ಅತಿ ಹೆಚ್ಚು ಮರ ಬೆಳೆಸಿದ್ರೆ ಅಲ್ಲ ಬರೋದು. ನೋಡ್ರಿ, ಅಲ್ಲಿ ಸರೌಂಡಿಂಗ್ ಏನೇನು ಇದೆಯಾ, ಬೆದ್ಲಿದ್ದಂಗಿದೆ. ಬಯಲು ಪ್ರದೇಶದಲ್ಲಿ ವರ್ಷಕ್ಕೊಂದೇ ಬೆಳೆ ಅಂತೆ. ಅದರಲ್ಲೂ ತೊಗರಿ, ಶೇಂಗಾ, ಹುಳ್ಳಿ ಹಾಕ್ತಾರಂತೆ. ಈ ಸರಿ ಇಲ್ಲಿ ತೊಗರಿ ಹಾಕಿದ್ದಾರೆ. ಮಳೆನೂ ಬಂದಿಲ್ಲ ನೋಡ್ರಿ. ಅಲ್ಲಿ ಏನು ಅಷ್ಟೊಂದು ಚೆನ್ನಾಗಿ ಬೆಳೆದೇ ಇಲ್ಲ. ಹಿಂಗೆ ಇದ್ದರೆ ರೈತರಿಗೆ ಏನು ಸಿಗೋ ಪ್ರತಿಫಲನೇ ಇಲ್ಲ. ಸರ್ಕಾರದಿಂದ ಎಲ್ಲ ಬರ್ತಿದೆ. ಇಲ್ಲಿರೋ ರಾಜಕಾರಣಿಗಳು ಯಾರು ಕೊಡ್ತಾಯಿಲ್ಲ ಫಂಡು. ದೇವರು ಎಂತ ನೋಡಿ, ರೈತರಿಗೆ ಎಲ್ಲ ಕಷ್ಟಗಳಿರ್ತವೆ. ನಾನು ಇಲ್ಲಿ ನೋಡ್ತಿರೋದೇನೆಂದರೆ, ಮಳೆ ಬಂದಿದ್ರೆ ಇಷ್ಟಕ್ಕೆ 2.5 ತಿಂಗಳಾಯ್ತಂತೆ. 3 ತಿಂಗಳಿಗೆ 3.5 ತಿಂಗಳಿಗೆ ಬೆಳೆ ಸಿಕ್ಬಿಡುತ್ತಂತೆ. ಆಮೇಲೆ ಇಲ್ಲಿ ಒಂದು ಹೂವನೂ ಬಿಟ್ಟಿಲ್ಲ, ಮಳೆನೂ ಬಂದಿಲ್ಲ. ಆಮೇಲೆ ಇಲ್ಲಿ ಕೂಲಿಯರು ಬಂದು ಕಳೆ ತೆಗಿಯೋಕ್ಕಂತ ಬರ್ತಲ್ಲ, ಅವರಿಗೆ ಒಬ್ಬೊಬ್ಬರಿಗೆ 400-500 ಅಂತೆ. ಇಲ್ಲಿ ಅವ್ರೇನು ಮಾಡ್ತಿದ್ದಾರೆ ಅಂದರೆ, ಡೈಲಿ ಅವರೇ ಹೋಗಿ ಕೇಳ್ತಿದ್ದಾರಂತೆ ಅವ್ರ ಹತ್ರ. ಬೇರೆಯವ್ರನ್ನ ಕರೆದ್ರೆ ದುಡ್ಡು ಎಲ್ಲಿಂದ ತಂದು ಕೊಡೋಣ ಅಂತ. ಆಮೇಲೆ ಇಲ್ಲಿ ಸಾಲ ಮಾಡಿ ತಗೊಬಂದಿದ್ದಾರಂತೆ ರೈತರು. ಸಾಲ ಮಾಡಿ ತಂದು ನೋಡಿರಿ, ನಾನು ಒಂದು ಗಿಡ ತೋರಿಸ್ತೀನಿ. ಆ ಗಿಡದ ಹತ್ರ ಒಂದು ಹೂವು ಬಿಟ್ಟಿಲ್ಲ, ಒಂದು ಮೊಗ್ಗು ಸಣ್ಣದಾಗಿ ಬಂದಿದೆ ನೋಡಿ. ಅಬ್ಸರ್ವ್ ಮಾಡಿರಿ, ಎಲ್ಲರೂ ಅಬ್ಸರ್ವ್ ಮಾಡಿರಿ. ಹಿಂಗೆ ಇದ್ರೆ ಹಿಂಗೆ ನೋಡಿರಿ. ಒಂದು ಕಡೆ ಹೈಟಾಗಿ ಬಂದಿದೆ, ಒಂದೇ ಒಂದು ಗಿಡ ಅದು. ಆ ಕಡೆ ನೋಡಿರಿ, ಮುಂದೆ ಒಂದು ಲೈನಲ್ಲಿ ಬಂದಿದೆ, ಒಂದೊಂದು ಲೈನಲ್ಲಿ ಸರಿಗೆ ಬಂದೇ ಇಲ್ಲ. ಈ ಥರ ಬಂದರೆ ಹೆಂಗೆ ಹೇಳ್ರಿ. ನೆಕ್ಸ್ಟು ರೈತರು ಯಾವ ಥರ ಒಂದು ಎಕರೆಗೆ ಎಷ್ಟು ಖರ್ಚಾಗ್ತೀರ ಅಂತ ಕೇಳಿದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, 30,000-40 ಸಾವಿರ ಆಗುತ್ತೆ ಅಂತ ಅಂದಿದ್ದಾರೆ. ಅಂದಾಜೆಲ್ಲ ಒಂದು 20,000 ಸ್ಟಾರ್ಟಿಂಗ್ ಆಗ್ತೀವಿ. ಆಮೇಲೆ ಎಲ್ಲ ನಾವು ಮಿಷಿನ್ ತರಿಸಿ ಎಲ್ಲ ಕಟಿಂಗ್ ಮಾಡಿ ಎಲ್ಲ ಮಾಡೋದಕ್ಕೆ ಒಂದು 30,000-40 ಸಾವಿರ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ನೋಡಿರಿ, ಇಲ್ಲಿ ಮಳೆ ಬಂದಿದ್ದರೆ ಇಷ್ಟೊತ್ತಿಗೆ ಚೆನ್ನಾಗಿ ಬರ್ತಿತ್ತಂತೆ. ಮಳೆಯೂ ಇಲ್ಲ. ಸ್ಟಾರ್ಟಿಂಗ್ ತರ್ತಾರಲ್ಲ ಡೀಲರಿಂದ, ಅಲ್ಲಿ ಅವ್ರು ಕೊಡೋ ಬೀಜನೂ ವ್ಯತ್ಯಾಸವಾಗಿದೆ ಅಂತೆ. ಈ ಥರ ಯಾಕೆ ಮಾಡ್ತಿದ್ದಾರೆ? ಸರ್ಕಾರದಿಂದ ಕರೆಕ್ಟಾಗಿ ಬಂದಿರೋ ಬೀಜಗಳನ್ನ, ತೊಗರಿ ಬೀಜನ ಕರೆಕ್ಟಾಗಿ ಕೊಟ್ಟರೆ ಇವ್ರು ಕರೆಕ್ಟಾಗಿ ನೋಡಿ, ಒಂದು ಲೈನಲ್ಲಿ ಬಂದಿದೆ, ಇನ್ನೊಂದು ಲೈನಲ್ಲಿ ಬಂದಿಲ್ಲ. ಈ ಥರ ಮಾಡಿದರೆ ಎಲ್ಲ ರೈತರಿಗೆ ಸುಮ್ಮನೆ ದುಡ್ಡು ಬಂದಿರುತ್ತಾ? ಅವರು ದುಡ್ಡು ಸಾಲ ಮಾಡಿ ತಂದಿರ್ತಾರೆ ಲೋನಲ್ಲಿ, ಬ್ಯಾಂಕಲ್ಲಿ. ನೋಡಿರಿ, ಯೋಚನೆ ಮಾಡಿರಿ. ನೆಕ್ಸ್ಟು ಸಾಲ ತರ್ತಿರಲ್ಲ, ಈ ಸರಿ ನಿಮಗೆ ಲಾಭ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ? ಏನು ಮಾಡೋದಿಲ್ಲ, ಫೈನಾನ್ಸಲ್ಲಿ ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ತಗೊಂಡು ಕಟ್ತೀವಪ್ಪ, ಅದನ್ನು ನಾವು ತೀರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ. ಆಮೇಲೆ ನೆಕ್ಸ್ಟು ಇಂಥ ವೀಡಿಯೋಗಳು ನೋಡ್ರಿ ಎಲ್ಲರೂ. ಸುಮ್ಮನೆ ಯಾವ್ಯಾವೋ ನೋಡೋದಲ್ಲ. ಫಸ್ಟು ರೈತರನ್ನ ಒಂದು ಸ್ವಲ್ಪ ಚೆನ್ನಾಗಿ ನೋಡಿದರೆ ಎಲ್ಲ ಗೊತ್ತಾಗೋದು. ರೈತರಿಗೆ ಏನು ಸಿಗಬೇಕು, ಅವ್ರಿಗೆ ಏನು ಬೇಕು, ಫಸ್ಟ್ ಫಂಡು ಅನ್ನೋದೆಲ್ಲ ನಾವು ನೋಡಿದರೆ, ವೀಡಿಯೋನ ಅಪ್ಲೋಡ್ ಮಾಡಿದ್ರಲ್ಲ, ಅವರಿಗೆ ಹೋದರೆ ಬೇರೆ ದೊಡ್ಡ ವೀಡಿಯೋನ ಶೇರ್ ಆದರೆ, ಒಂದು ಸ್ವಲ್ಪ ರಾಜಕೀಯವ್ರಿಗಂತ ಮುಟ್ಟಿದರೆ, ರಾಜ್ಯದಲ್ಲಿ ಸರ್ಕಾರಕ್ಕೆ ಹೋಗಿ ಈ ವಿಡಿಯೋ ಮುಟ್ಟಿದ್ರೂ ಒಂದು ಸ್ವಲ್ಪ ಪ್ರತಿಫಲ ಸಿಗುತ್ತಲ್ವ. ಇಲ್ಲಿನ ಅಧಿಕಾರಿಗಳಿರ್ತಾರೆ, ಚೆಕ್ಕಿಂಗ್ ಬರ್ತಾರಲ್ಲ, ಈ ಥರ ಇಲ್ಲಿ ಮಳೆ ಬಂದಿಲ್ಲ, ಫೋಟೋ ತಗೊಂಡೋಗಿ ನಾವು ದುಡ್ಡು ಕೊಡ್ತೀವಂತ. ಯಾರು ಬಂದು ಫೋಟೋ ತಕ್ಕಂತಾರೆ? ಯಾವುದೋ ಒಂದು ಫೋಟೋ ಹಾಕ್ತಾರೆ, ಅವರು ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಬಂದಿದೆ ದುಡ್ಡು? ಬರೋದಿಲ್ಲ ನೋಡಿರಿ. ಈ ಕಡೆ ಸೈಡು ಬಯಲು ಪ್ರದೇಶ. ಇಲ್ಲಿ ಅತಿ ಹೆಚ್ಚು ಇಲ್ಲೇನು ಚಾಲನ್ ನೀರು ಬರಲ್ಲ, ಹೊಸಪೇಟೆ ನೀರು ಬರಲ್ಲ, ಏನಿಲ್ಲ. ಎಷ್ಟೋ ವರ್ಷಗಳಿಂದ ಹೋರಾಡ್ತಿದ್ದಾರೆ, ಆ ನೀರು ಬರೋಂಗೆ ಇಲ್ಲಿ ಬಂದರೆ ಇವೆಲ್ಲ ಸಮಸ್ಯೆಗಳಿರ್ತಾವ. ಅದಕ್ಕೋಸ್ಕರ ಇಲ್ಲಿ ಬೋರ್ ಹಾಕ್ಸೋಣ ಅಂದರೆ ನೀರು ಬೀಳೋದೇ ಕಷ್ಟ. ಅದು ಸಾಲ ಮಾಡಿ 2 ಲಕ್ಷ 3 ಲಕ್ಷ ಬೇಕಾಗುತ್ತೆ ಬೋರಿಗೆ. ಇವಾಗ ಗೋರ್ಮೆಂಟ್ ಬೋರ್ಗಳೇ ಅಂತಲೇ ಬಂದಿದೆ, ಅದಕ್ಕೂ ಲಂಚ. ಪ್ರತಿಯೊಂದಕ್ಕೂ ಲಂಚ ಅಂತ ಕೇಳ್ಕೊಂತ ಹೋದರೆ ರೈತರಿಗೆ ಏನು ಸಿಗುತ್ತೆ ಹೇಳ್ರಿ? ಬೋರ್ ಹಾಕ್ಸಿದ್ರು ಇಲ್ಲಿ ನೀರು ಬೀಳ್ತಾವ. ನೀರು ಬೀಳ್ಬೇಕಂದ್ರೆ ಇಲ್ಲಿ ಚಾಲನ್ ನೀರು ಬರ್ತಿದ್ದಾವ? ಏನೂ ಇಲ್ಲ. ನೋಡಿರಿ, ಇಲ್ಲಿ ಯಾವ ಥರ ಬಯಲಿದೆ ನೋಡಿರಿ. ಎಲ್ಲನ ಒಂದು ಬೋರ್ ಹಾಕ್ಸಿದ್ರೆ ಬೀಳ್ತಾವ.
800 ಅಡಿಯೋ 1000 ಅಡಿ ಎಷ್ಟು ಅಡಿ ಹೋದ್ರೂ 1 ಇಂಚ್ ನೀರು ಬರೋದು ಕಷ್ಟ ಆಗಿದೆ. ಈ ಸರೌಂಡಿಂಗಲ್ಲಿ ಎಲ್ಲಿ ಬೋರ್ ಹಾಕ್ಸ್ತಾರೆ ನೋಡಿರಿ ನೀವೇ ನೋಡಿರಿ ಹೆಂಗೆ ಬಯಲಿದೆ ನೋಡಿರಿ. ನಾವೇ ಅರ್ಥ ಮಾಡ್ಕೋಬೇಕು. ರೈತರಿಗೆ ನಾವೇ ಸಪೋರ್ಟ್ ಮಾಡಬೇಕಂತ ನಾನು ಯೂತಿಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ. ನಾವು ಸಪೋರ್ಟ್ ಮಾಡಿದರೆ ಎಲ್ಲ ರೈತರು ಉಳಿಯೋದು. ನಾವು 3 ಹೊತ್ತು ಊಟ ಮಾಡ್ತಿದ್ದೇವೆ ಅಂದರೆ ರೈತರಿಂದನೇ ಅಲ್ವಾ. ಸುಮ್ಮನೆ ನಾವು ವೀಡಿಯೋ ಫೇಮಸ್ ಆಗೋಕ್ಕೆ ಯಾವ್ಯಾವ ವೀಡಿಯೋಸ್ ಹಾಕೋದಲ್ಲ. ನಾನು ನೋಡಿರಿ ಇಲ್ಲಿ ಎಲೆ ನೋಡಿರಿ ಯಾವ ಥರ ಇದೆ, ಸಣ್ಣದಾಗಿನ ಮೊಗ್ಗು. ಇಷ್ಟೊತ್ತಿಗೆ ಮಳೆ ಬಂದಿದ್ರೆ ಇಷ್ಟೊತ್ತಿಗೆ ಹೂವು ಬರಬೇಕಾಗಿತ್ತಂತ. ನನಗೆ ಕರ್ಮ ಅನ್ನಿಸ್ತಿದೆ ರೈತರನ್ನ ನೋಡಿ. 3 ಹೊತ್ತು ಊಟ ಮಾಡ್ತಿದ್ದೀವಿ ನಾವು, ಅವ್ರಿಗೆ ಒಂದು ವ್ಯಾಲ್ಯೂ ಇಲ್ವಾ? ಅವರಷ್ಟು ಬಂಡವಾಳ ಹಾಕಿರ್ತಾರೆ, ಒಂದು 5,000 ಒಂದು ಲಾಭ ಬೇಕಾಗಿಲ್ವಾ? ಈ ವಿಡಿಯೋ ಜಾಸ್ತಿ ಶೇರ್ ಆದರೆ, ಸಬ್ಸ್ಕ್ರೈಬ್ ಆದರೆ ನನಗೂ ತುಂಬ ಒಳ್ಳೆಯದೇ ಅಂತ ನಾನು ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ತೊಗರಿಯಲ್ಲಿ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿ ಹೇಳಿದ್ದೀನಿ. ನಾನೇನು ಅಷ್ಟು ಮೇಧಾವಿ ಅಂತ ಹೇಳ್ತಿಲ್ಲ. ಎಲ್ಲರೂ ನೋಡಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಎಲ್ಲರಿಗೂ.